ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಟೋಯಿಂಗ್ ಮಾಫಿಯಾಗೆ ಮತ್ತೆ ಜೀವ ತುಂಬಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ನಾಗರಿಕರಿಗೆ ವಿಚಿತ್ರ ಕಿರಿಕಿರಿಯಾಗತ್ತೆ, ನೆನಪಿಸಿಕೊಂಡ್ರೆ ಭಯವಾಗತ್ತೆ, ಸರ್ಕಾರಕ್ಕೆ ದಂಡವೂ ಒಂದು ರೀತಿ ಆದಾಯ ಅಂತ ಹೇಳಿ ಆರಗ ಜ್ಞಾನೇಂದ್ರ ಈ ರೀತಿಯಾಗಿ ವ್ಯಂಗ್ಯ ಮಾಡಿದ್ದಾರೆ. ಮಾಫಿಯಾ ಕೈಗೆ ಜನರನ್ನ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ. ರಸ್ತೆಯಲ್ಲಿ ದರೋಡೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಪೊಲೀಸರೇ ಅಪ್ರತ್ಯಕ್ಷವಾಗಿ ಟೆಂಡರ್ ತೆಗೆದುಕೊಂಡಿದ್ರು. ಸಿಬ್ಬಂದಿಗಳ ವರ್ತನೆ ಎಲ್ಲ ನೋಡಿ ರದ್ದು ಮಾಡಲಾಗಿತ್ತು. ಆದರೆ ಸರ್ಕಾರ ಇದೀಗ ಮತ್ತೆ ಈ ನೀತಿಯನ್ನ ತರ್ತಾ ಇರೋದನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. 4 ವರ್ಷಗಳ ಬಳಿಕ ರಾಜಧಾನಿಯಲ್ಲಿ ವಾಹನ ನಿಲುಗಡೆ ನಿಷೇಧ ಪ್ರದೇಶದಲ್ಲಿ ನಿಲ್ಲಿಸುವ ವಾಹನಕ್ಕೆ ದಂಡ ವಿಧಿಸೋದಕ್ಕೆ ಟೋಯಿಂಗ್ ವಾಹನವನ್ನ ಮತ್ತೆ ರಸ್ತೆಗೆ ಇಳಿಸಲಿದೆ. ಮೊದಲ ಬಾರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಚಾರ ವಿಭಾಗದ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಈಗ ನಡೆಸಲಿದ್ದು, ಶುಕ್ರವಾರ ಅಥವಾ ಸೋಮವಾರ ಟೋಯಿಂಗ್ಗೆ ಹಸಿರು ನಿಶಾನೆಯೂ ಕೂಡ ಸಿಗಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧವಾಗಿ ಆರಗ ಜ್ಞಾನೇಂದ್ರ ವ್ಯಂಗ್ಯ ಆಡಿದ್ದಾರೆ. ಮೊದಲ ಹಂತದಲ್ಲಿ ಕೇಂದ್ರ ಮತ್ತು ಪಶ್ಚಿಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 3 ಟೋಯಿಂಗ್ ವಾಹನಗಳು ರಸ್ತೆಗಿಳಿಯುತ್ತೆ. ನಂತರ ಹಂತವಾಗಿ 5 ಪಾಲಿಕೆಗಳ ಸರಹದ್ದಿನಲ್ಲಿ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಬರಲಿದೆ. ಹಾಗಾಗಿ ಸರ್ಕಾರದ ಈ ನಿಲುವು ಸರಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಸಿಬ್ಬಂದಿಗಳ ವರ್ತನೆ ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಪೊಲೀಸರೇ ಪ್ರತ್ಯಕ್ಷವಾಗಿ ಟೆಂಡರ್ ಅನ್ನು ತೆಗೆದು ಹಾಕಿದ್ರು. ಆ ಸಿಬ್ಬಂದಿಗಳು ಮಾಡ್ತಾ ಇರುವಂಥ ವರ್ತನೆ ಆಗಿರಬಹುದು, ಅವೆಲ್ಲವನ್ನ ನೋಡಿ ಕ್ಯಾನ್ಸಲ್ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಈ ನೀತಿಯನ್ನ ತರ್ತಾ ಇರೋದು ಸರಿ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗತ್ತೆ, ಸರ್ಕಾರಕ್ಕೆ ದಂಡ ಹಾಕೋದು ಕೂಡ ಅವೆಲ್ಲವೂ ಒಂದು ರೀತಿ ಆದಾಯ ಆಗಿ ಬರುತ್ತೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಮಾಫಿಯಾ ಕೈಗೆ ಜನರನ್ನ ಕೊಡೋದಕ್ಕೆ ಈ ರೀತಿ ಸರ್ಕಾರ ಮುಂದಾಗಿರೋದು ಸರಿಯಲ್ಲ, ಸರ್ಕಾರದ ಈ ನಿರ್ಧಾರವೂ ಕೂಡ ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಆರಗ ಜ್ಞಾನೇಂದ್ರ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ರೆ ವಾಹನ ಟೋಯಿಂಗ್ ಹಾಕಲಾಗುತ್ತೆ, ಅಂದರೆ ದಂಡದ ಜೊತೆಗೆ ಟೋಯಿಂಗ್ ಚಾರ್ಜ್ ಅನ್ನು ಕೂಡ ವಿಧಿಸಲಾಗುತ್ತೆ. ನಾಳೆ ಇಲ್ಲವೇ ಸೋಮವಾರವೇ ಜಾರಿಯಾಗುತ್ತೆ. ಮೊದಲ ಹಂತದಲ್ಲಿ ಕೇಂದ್ರ ಹಾಗೆ ಪಶ್ಚಿಮ ಪಾಲಿಕೆ ಆದರೆ ನಂತರದಲ್ಲಿ ಉಳಿದ ಪಾಲಿಕೆಗೆ ಜಾರಿ ಮಾಡಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಗ ಜ್ಞಾನೇಂದ್ರ ಈಗ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ.